ಒಟ್ಟಿನ ಸಂಖ್ಯೆ 9 ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕೇಳಬಯಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರಿಗೆ, ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳ ಗಂಭೀರ ನಮ್ಮ ಸಮಸ್ಯೆ ಆಗಿದೆ ಸಭಾಧ್ಯಕ್ಷರೇ. ಬೀದರ್ ಟು ಕಮಾನಗರ್ NH 50 ರಸ್ತೆ ಬಹಳ ಕಳಪೆ ಆಗಿದೆ ಸಭಾಧ್ಯಕ್ಷರೇ. 319 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆಗ್ತಾ ಇದೆ ಸಭಾಧ್ಯಕ್ಷರೇ. ಈ ಕಾಮಗಾರಿ ಪಟೇಲ್ ಗುತ್ತಿಗೆದಾರಿಗೆ ಇವರಿಗೆ ಆಗಿದೆ ಸಭಾಧ್ಯಕ್ಷರೇ. 2017ರಲ್ಲಿ ಪ್ರಾರಂಭ ಆಗಿದೆ. ಈ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ. ಪದೇ ಪದೇ ನಮ್ದು ಆಕ್ಸಿಡೆಂಟ್ ಆಗ್ತದೆ ಸಭಾಧ್ಯಕ್ಷರೇ. ಅಧಿಕಾರಿ ಹಾಗೂ ಗುತ್ತಿಗೆದಾರ ಸೇರಿ ಕಳಪೆ ಕಾಮಗಾರಿ ಮಾಡಿದರೆ ಸಭಾಧ್ಯಕ್ಷರೇ. ಇಲ್ಲಿವರೆಗೆ 300ಕ್ಕಿಂತ ಹೆಚ್ಚು ಪ್ರಕರಣಗಳು ಆಗಿದೆ ಸಭಾಧ್ಯಕ್ಷರೇ. ಇದರಲ್ಲಿ 130ಕ್ಕಿಂತ ಡೇತ್ ಆಗಿದೆ ಸಭಾಧ್ಯಕ್ಷರೇ. ಈಗ ಏನಾಗಬೇಕು ಹೇಳಿ? ಡೇತ್ ಆಗಿದೆ. ಅದಕ್ಕಾಗಿ ಸುಮಾರು 500 ಹೆಚ್ಚು ಜನ ಗಾಯಗೊಂಡ್ರೆ ಸಭಾಧ್ಯಕ್ಷರೇ. ನಮ್ಮ ಮಾನ್ಯ ಮುಖಾಂತರ ಸಭಾಧ್ಯಕ್ಷರೇ ವಿನಂತಿ ಮಾಡ್ತಾ ಇದ್ದೀನಿ, ನಾವು ಸ್ವಂತ ಬರಬೇಕು, ಆಮೇಲೆ ಎಲ್ಲ ವಿಸಿಟ್ ಮಾಡಬೇಕು, ಉನ್ನತ ಮಟ್ಟ ತನಿಖೆ ಆಗಬೇಕು. ನೋಡ್ರಿ ಸಭಾಧ್ಯಕ್ಷರೇ, ವಿಜಯವಾಣಿ ಪೇಪರ್ನಲ್ಲಿ ಬಂದಿದೆ, ಆಮೇಲೆ ಪ್ರಜಾವಾಣಿ ಪೇಪರ್ ಬಂದಿದೆ, ಎಲ್ಲಾ ಪೇಪರ್ ಬಂದಿದೆ, ಎಲ್ಲ TV9, ಪಬ್ಲಿಕ್, ಸೌರಣ ಎಲ್ಲ ಬಂದಿದೆ. ಒಂದು ಅವಕಾಶ ಕೊಡಿ ಸಭಾಧ್ಯಕ್ಷರೇ. ಒಂದು FIR ಕೂಡ ಆಗಿದೆ ಸಭಾಧ್ಯಕ್ಷ, FIR ಕೂಡ ಆಗಿದೆ. ಆಮೇಲೆ ನೋಡಿ ಸಭಾಧ್ಯಕ್ಷರೇ, ರೋಡ್ ಪರಿಸ್ಥಿತಿ ಸಭಾಧ್ಯಕ್ಷರೇ, ರೋಡಿನ ಪರಿಸ್ಥಿತಿ ಗಂಭೀರ ಆಗಿದೆ ಸಭಾಧ್ಯಕ್ಷರೇ. 400 ಕೋಟಿ ವೆಚ್ಚದಲ್ಲಿ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿ ಸೇರಿ ಪೂರ್ತಿ ಲೂಟಿ ಮಾಡಿದ ಸಭಾಧ್ಯಕ್ಷರೇ. ವಿನಂತಿ ಇದೆ, ತಾವು ನಮ್ಮ ಕಾಲೇಜ್ ಬರಬೇಕು, ವಿಸಿಟ್ ಮಾಡಬೇಕು, ಉನ್ನತ ಆಯ್ತು. ನೀವು ಸೀನಿಯರ್ ಮೆಂಬರ್ ಯಾಕಂದ್ರೆ ಸಭಾಧ್ಯಕ್ಷರೇ ತಾವು ನೋಡ್ರಿ ಸಭಾಧ್ಯಕ್ಷರೇ, ತಾವು ನೋಡ್ರಿ ಆಯ್ತು. ಮಂತ್ರಿಗಳ ಉತ್ತರ ತಾವು ನೋಡ್ರಿ. 30 ಸೆಕೆಂಡ್ ಮಾತಾಡ್ತೀನಿ. ಸೇರಿಸಬೇಕು. ನಮ್ ವಿನಂತಿ ಇದೆ ಸಭಾಧ್ಯಕ್ಷರೇ, ತಾವು ಬೀದರ್ ಬರಬೇಕು, ನೋಡಬೇಕು, ವಿಸಿಟ್ ಮಾಡಬೇಕು. ಅಧಿಕಾರಿ ಮತ್ತು ಕಾಂಟ್ರಾಕ್ಟ್ ಸೇರಿ ಅವರಿಗೆ ಪೂರ ಲೂಟಿ ಮಾಡಿದ್ದಾರೆ, ಲೂಟಿ ಆಗಿದ್ದಾರೆ. 400 ಕೋಟಿ ಸರ್ಕಾರದ ಹಣ ಹಾಳಾಗಿದ್ದಾರೆ. ತಾವು ವಿಸಿಟ್ ಮಾಡಬೇಕು, ಅವ್ರು ಕಾಂಟ್ರಾಕ್ಟರ್ಗೆ ಸೇರಿಸಬೇಕು. ನಾವು ವಿನಂತಿ ಇದೆ ಅಧ್ಯಕ್ಷರೇ. ಸರ್ ಕುತ್ಕೊಳ್ಳಿ. ಅದೇ ಪ್ರಶ್ನೆ ಉತ್ತರ ಕೊಡ್ತಾರೆ. ಆಯ್ತು, ಅಲ್ಲ ಬೇಡ, ಅಲ್ಲಿ ಸೆಕೆಂಡ್ ಟೈಮ್ ಇಲ್ಲ, ಆಗುದಿಲ್ಲ. ನೀವು ಹೇಳಿ, ಉತ್ತರ ಹೇಳಿ. ಉತ್ತರ ಹೇಳಿ ಸಚಿವರೇ, ನೀವು ಉತ್ತರ ಟೈಮ್ ಇಲ್ಲ ಇಲ್ಲಿ. ಆಯ್ತು, ಉತ್ತರ ಕೊಡ್ತಾರೆ. ನೀವು ಪ್ರಶ್ನೆ ಕೇಳಿ, ನಿಮ್ಗೆ ಉತ್ತರ ಕೊಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಕಳಪೆ ಕಾಮಗಾರಿ ಅಂತೂ ನಿಜ ಅದರಲ್ಲಿ ಆಗಿದೆ. ಸೊ ಇನ್ನೂ ಅವ್ರ ಅವಧಿ ಇರೋದ್ರಿಂದ ಅವ್ರಿಗೆ ಜನವರಿ 25ಕ್ಕೆ ಅದು ಮತ್ತೆ ನಿರ್ಮಾಣ ಮಾಡ್ತಾರಂತ ಹೇಳಿದ್ದಾರೆ. ಈಗಾಗಲೇ ಕೆಲಸ ಪ್ರಾರಂಭ ಆಗಿ ತಮ್ಮ ಕೂಡ ಆ ಪಿಕ್ಚರ್ ಇದೆ, ನನ್ನ ಕಣ್ಣು ಕೂಡ ಇದೆ. ನೀವು ಹೇಳ್ದಂಗೆ ಜನವರಿ 25ರಲ್ಲಿ ಅದು ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀವಿ. ನೀವು ಹೇಳ್ದಂಗೆ ಅದು ಅವ್ರ ಮ್ಯಾಗೆ ಅಕ್ಷಯ ತಗೊಳ್ಳಿಕ್ಕೆ ಅವಕಾಶ ಇದ್ದರೆ ಕಾನೂನಲ್ಲಿ ಖಂಡಿತವಾಗಿ ಅಧಿಕಾರಿಗಳಿರ್ಬೋದು ಅಥವಾ ಗುತ್ತಿಗೆದಾರ ಮೇಲೆ ತೆಗೆದುಕೊಳ್ಳಿಕ್ಕೆ ನಾನು ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀನಿ. ಖಂಡಿತ ಬರ್ತೀನಿ. ವಿಸಿಟ್ ಮಾಡಬೇಕು, ನಮ್ಗೆ ವಿನಂತಿ ಇದೆ ಸಭಾಧ್ಯಕ್ಷ. ಇದರ ಬಗ್ಗೆ ತನಿಖೆ ಮಾಡಿ ಕಳಪೆ ಆಗಿದೆ, ಕಠಿಣವಾದ ಯಾರೇ ಆಗಲಿ ಕಠಿಣ ಕ್ರಮ ತಗೊಳ್ಳಿ. ಆಗಿದೆ ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಸೇರಿಸಬೇಕು, ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು, ನಮ್ಮ ವಿನಂತಿ ಇದೆ ಸಭಾಧ್ಯಕ್ಷರೇ. ವೆಂಕಟ ಶಿವರೆಡ್ಡಿ ಸ್ಥಳಕ್ಕೆ ವೆಂಕಟ ಶಿವರೆಡ್ಡಿ ಸರ್, ಅದು ರಿಪೇರಿ ಮಾಡ್ಲಿಕ್ಕೆ ಸರ್